ಮಾತಾಡ್ದಂಗೆ ಹಂಗೆ ಬಿಡಮ್ಮ ಹಾಕ್ಕೊಡ್ದಲ್ಲ ಹಂಗೆ ಬಿಡಿಸೋದು ಬರ್ತೈತೆ. ನಾವು ಏನು ಬೀಳ್ತೇಳಿ ದೂರಕ್ಕೆ ಹೋಗ್ತೀನಿ ತಡಿ. ಗಂಟೆ ಕಲ್ಲಿಗೆ ನಡೀತಿತ್ತಪ್ಪ ಅಂತ ನೋಡ್ತಿದ್ದ ಬಿಸಿಲು ಇದು ಅದಕ್ಕೂ ಯಾವಕ್ಕೂ ಆಗಲ್ಲ ಕಣೆ, ಎಲ್ಲ ಬತ್ತಿ ಒಯ್ದೀವಿ ನೋಡಲ್ಲಿ. ಕರೆ ದೂತಿಗೆ ಅಷ್ಟೊಂದು ಹಾಕಿ ಒಯ್ದೀನಿ 15 ಸುತ್ತಿಗೆ ಅಂತ ಹೇಳಿ. ಕರ್ಕಿ ಸಪ್ಪೆ ಹಾಕಿದ್ಲು ಪೂಜಾ. ಯಾವ್ದು ಅದನ್ನೇ ಕಟ್ಟೆ ಆಗ್ತಾ ಇಲ್ಲ. ಹೇಳ್ತಿಂತ ಯೂಟ್ಯೂಬಲ್ಲಿ ಇವರೇ ನಮ್ಮ ಅಮ್ಮ ಸರ್ರ ಕೆಲಸ ಮಾಡ್ತಾರೆ. ಒಂಚೂರು ನೀಟಾಗಿ ಮುಂದಕ್ಕೆ ಬಾ, ನೀಟಾಗಿ ಕಾಣಲಿ, ನೋಡ್ತಾರೆ. ಬಾ ಸಾಕು. ಕೊಡೋಣ. ಹಾಂ ಕೆಚ್ಚಿ ಕೊಡ್ತೀನಿ. ಅಲ್ಲಿತೇನೆ ಮಚ್ಚು ಎಲ್ಲರ ಕೆಡವಿ ಕೆಚ್ಚಿ ಕೊಡ್ತಾರೆ. ನಾವು ಶುಭ್ರವಾಗಿದ್ದೀವಿ. ಇನ್ನಿದ್ದವ್ರು ಹೊಲ್ಟಾ ಇದ್ದಾರ. ನೀನು ಎಲ್ಲದಾಗೂ ರೆಡಿ ಇದ್ದೀವಿ. ಓ ಕರೆ ಸೀರೆ ನಿಂದು. ಓ ಕರ್ಕೊಂತ ಇದ್ದೀನ. ದಿವಸ ದಿವಸ ಹತ್ತೊಂದು ಚೆನ್ನಾಗಿ ಕಾಣ ಸೀರೆ. 1,500 ಕೊಡ್ಬೇಕಾಯ್ತು ನಿಮ್ಮ ಮಕ್ಕಳಿಗೆ. ಹ್ಞೂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾರೀಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಪೂಜಾರೀಶ್ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನಿವತ್ತು ಅಂದರೆ ನಮ್ಮ ಅಮ್ಮವ್ರ ಊರಿಗೆ ಬಂದಿದ್ದೆ ಜಾತ್ರೆಗೆ ಅಂತ. ಸೊ ಜಾತ್ರೆನೂ ಮುಗ್ದಾಯಿತು. ಅದು ವಿಡಿಯೋ ಮಾಡಿದ್ದೀನಿ, ವ್ಲಾಗ್ ಮಾಡಿ ಹಾಕ್ತೀನಿ, ಟೈಮ್ ಇಲ್ಲ. ಹೊಲ್ದ ಹತ್ರ ಬಂದಿದ್ದೆ. ಸೊ ಅದು ನೀಟಾಗಿ ವಿಡಿಯೋ ಮಾಡಿದರೆ ಊರುಗಳ ಸೈಡ್ ಬಂದರೆ ವಿಡಿಯೋ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೊಲ್ದ ಹತ್ರ ಬಂದಿದ್ದೆ ಅಂತ ನಾನು ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹಾಕ್ತಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಕಿಪ್ ಮಾಡಿ ನೋಡಬೇಡಿ, ಫುಲ್ ವಿಡಿಯೋನ ನೋಡಿ. ನೋಡಿ, ನಾವು ಅಂದರೆ ಸ್ಕೂಲಿಗೆ ಜಾತ್ರೆ ಎಲ್ಲ ಮುಗೀತು, ತೇರೆಲ್ಲ 1:30ಗೆ ಮುಗೀತು. ಆದರೆ ಇಲ್ಲಿ ಹೊಲ್ದ ಹತ್ರ ಸ್ಕೂಲ್ನ ಕಟ್ಟಿದ್ರು ಅಲ್ವಾ ಅಮ್ಮರು, ಬೆಳಗ್ಗೆನೇ ಕಟ್ಟಿದ್ರು. ಒಂದು ಸಲ ಮೇವಕ್ಕೆ ಹೋಗಿದ್ರು, ಅಷ್ಟೇ ಮೇವು ಕೊಯ್ದು. ಸೊ ಅದಕ್ಕೋಸ್ಕರ ಇನ್ನೊಂದು ಸಲ ಕೊಯ್ದು ಹಾಕೋದಕ್ಕೆ ಅಂತ ನಾನು ಕೂಡ ಅಮ್ಮವ್ರ ಜೊತೆ ಬಂದೆ. ಅಲ್ಲೇ ಕೂತಿದ್ದಾರೆ ನೋಡಿ. ಮೇವೂ ಕೂಡ ನಾನು ಕುಯ್ಕೊಟ್ಟೆ. ಹಸಿ ಮೇವು ಶೆಪ್ಪೆ ಹಾಕಿದ್ರು, ಕುಯ್ದು ಆಯಿತು. ಅವು ಹಸುಗಳಿಗೂ ಹಾಕಾಯಿತು. ಒಂದು 4, 3, 6 ಹಸುಗಳಿದ್ದಾವೆ. 7 ಇದ್ದು, ಒಂದು ಅದನ್ನು ಮಾರಿದ್ದಾರೆ. ಇವಾಗ ಪುಟ್ಟು ಕರು, ಮೊನ್ನೆ ಕರು ಹಾಕಿರೋದು ಒಂದು ಕರು ಇದೆ, ಅದು ಸೇರಿ 7 ಆಗುತ್ತೆ. ಇವು ಇಲ್ಲಿ ಕಟ್ಟಾಕಿರೋದಕ್ಕೆ ಮೇವು ಹಾಕಿ ಎಲ್ಲ ಆರಾಮಾಗಿ ಕೂತಿದ್ದಾರೆ. ಒಂದು 5 ಗಂಟೆ 6 ಗಂಟೆ ಹಿಂಗೆ ಹೋಗೋದು ಮನೆ ಹತ್ರ ನಮ್ಮ ಅಪ್ಪಾಜಿರು. ಏಕೆಂದರೆ ನಮ್ಮ ಸೈಡ್ ಬಂದು 7:30 8 ಗಂಟೆವರೆಗೂ ಹಾಲು ಹಾಕೋದಕ್ಕೆ ಟೈಮ್ ಇರುತ್ತೆ. ಅದಕ್ಕೆ ನಮ್ಮೂರಲ್ಲಿ ಸ್ವಲ್ಪ, ಇಲ್ಲಿ ಅಂದರೆ ಸ್ವಲ್ಪ ಬೇಗ ಹಾಕಬೇಕು. ಅಂದರೆ ನಮ್ಮ ಗಂಡ ಅವರು, ನಮ್ಮ ಹಸ್ಬೆಂಡ್ ಇದ್ದಾರಲ್ವ, ಇದು ಬಂದು ನಮ್ಮ ಅಪ್ಪಾಜಿ ಇರ್ದು ಹೊಲ. ಅಂದರೆ ಜಾತ್ರೆ ಎಲ್ಲ 1:30ಗೆ ಮುಗೀತು. ನಾವು ಬಂದು ತೇರು ಮುಗಿಸ್ಕೊಂಡು ಬೆಳಗ್ಗೆನೇ ಹಸುಗಳ್ನ ಕಟ್ಟಿದ್ರು ಅಂತ ಒಂದು ಸಲ ಮೇವು ಹಾಕಿದ್ರು ಅಷ್ಟೇ. ಅದಕ್ಕೋಸ್ಕರ ಇಲ್ಲ ಮುಗೀತಲ್ವ ಕೆಲಸ. ನೆಂಟರು ಕೂಡ ಹೋದರು. ನಮ್ಮ ದೊಡ್ಡಮ್ಮ ಬಂದಿದ್ದರು, ನಮ್ಮ ಅಮ್ಮ ಇದ್ದಾರಲ್ವ ಅವ್ರ ಅಕ್ಕ, ಅವ್ರೂ ಕೂಡ ಇಲ್ಲೇ ಬಸ್ ಸ್ಟಾಪಿಗೆ ಕಳ್ಸೋದಕ್ಕೆ ಅಂತ ಕರ್ಕೊಂಬಂದ್ವಿ. ಅವರು ಕೂಡ ಹೋದರು. ಇಲ್ಲಿ ಹೊಲ್ದ ಹತ್ರ ನಾವು ಕೂಡ ಶೆಪ್ಪೆ ಎಲ್ಲ ಹಾಕಿ ಹಸುಗಳಿಗೆ ಹಾಗೇ ಆರಾಮಾಗಿ ನಮ್ಮ ಅಪ್ಪಾಜಿ ಅಮ್ಮ ಅಲ್ಲಿ ಕೂತಿದ್ದಾರೆ. ನಾನು ಕೂಡ ಶೆಪ್ಪೆನ ಕೊಟ್ಟಿದ್ದೀನಿ. ಎಷ್ಟೊಂದು ದಿನ ಆಗಿತ್ತು. ಅಂದರೆ ನಮ್ಮ ಅಮ್ಮವ್ರ ಹೊಲ್ದ ಹತ್ರಕ್ಕೆ ಬಂದು ಇವತ್ತು ಬಂದಿದ್ದೀವಿ. ಅಂದರೆ ನಮ್ಮನೆಯವರು 1 ವಾರ ಇದ್ದು ಬರೋಗು ಅಂತ ಊರಿಗೆ ಕಳಿಸಿದ್ರು. ಅದಕ್ಕೋಸ್ಕರ ಆರಾಮಾಗಿ ನಾನು ಆಲ್ರೆಡಿ ಬಂದೇನೆ 2 ಡೇಸ್ ಆಗಿದೆ. ಜಾತ್ರೆ ಮುಗಿಸ್ಕೊಂಡು ಆರಾಮಾಗಿ 1 ವಾರ ಇದ್ದು ಬಾ ಅಂತ ಕಳಿಸಿದ್ದಾರೆ.
ಹೊಲ್ದ ಹತ್ರ ಎಲ್ಲ ಬಂದು ಎಷ್ಟೊಂದು ದಿನ ಆಗಿತ್ತು. ಅಂದರೆ ನಮ್ಮ ಹಸ್ಬೆಂಡ್ ಊರಿಗೆ ಹೋದರೂ ಕೂಡ ನಾನು ಹೊಲ್ದ ಹತ್ರ ಹೋಗೋದಿಲ್ಲ. ಹಸುಗಳ್ನೆಲ್ಲ ಅವರೇ ಇಟ್ಕೊಂಬರ್ತಾರೆ. ನೋಡಿ ಹಸುಗಳಿಗೂ ಕೂಡ ಮೇವೆಲ್ಲ ಹಾಕಾಗಿದೆ, ತಿಂತಿದ್ದಾವೆ. ನಮ್ಮೂರಲ್ಲಿ ಬಂದು 8 ಗಂಟೆವರೆಗೂ ಹಾಲು ಹಾಕೋದಕ್ಕೆ ಟೈಮ್ ಇರುತ್ತೆ. ಆದರೆ ನಮ್ಮ ಯಜಮಾನ್ರು ಅಂದರೆ ಅವ್ರ ಊರಲ್ಲಿ, ಇಲ್ಲಿ ಆದರೆ 7 ಗಂಟೆಗೆ ಲಾಸ್ಟು. ಅದಕ್ಕೆ ಬೇಗನೆ ಮೇವು ಹಾಕಿ ಎಲ್ಲ ತಿಂದರೆ ಅವು ಕೂಡ ಟೈಮು ಸರಿಯಾಗುತ್ತೆ ಅಂತ ನಾವು ಕೂಡ ಎಲ್ಲ ಮುಗಿಸ್ಕೊಂಡು, ಅಲ್ಲೇ ಕೂಡ ದೇವ್ರ ಪ್ರಸಾದ ಊಟ ಇತ್ತು, ಮಧ್ಯಾಹ್ನ ಮುಗಿಸ್ಕೊಂಡು 3 ಗಂಟೆ ಹಿಂಗೆ ಎಲ್ಲ ಮುಗೀತು. ಅದಕ್ಕೋಸ್ಕರ ನಾವು ಹೊಲ್ದ ಹತ್ರ ಬಂದ್ವಿ. ಊರಲ್ಲಾದರೆ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ಬೋದು, ಹೊಲ್ದ ಹತ್ರ ಎಲ್ಲ ಬರ್ಬೋದು. ಅದೇ ಬೆಂಗಳೂರು ಅಂದರೆ ಅಲ್ಲಿ ಸಿಟಿನಲ್ಲಾದರೆ ಅಲ್ಲೇ ಮನೆ ಒಳಗಡೆ ವಿಡಿಯೋ ಮಾಡಿ ಬೇಜಾರಾಗಿರುತ್ತೆ. ಇಲ್ಲಿ ಅಂದರೆ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ಬೋದು ಅಂದರೆ ಅಷ್ಟು ಖುಷಿಯಾಗುತ್ತೆ ವಿಡಿಯೋ ಮಾಡೋದಕ್ಕೆ. ಆ ಸೈಡ್ ಹೋದರೆ ಅಂದರೆ ಮೇಯ್ನ್ ರೋಡಿಗೆ ಹತ್ರ ಆಗುತ್ತೆ. ಒಂದು 4-5 ಹೊಲ ಬಿಟ್ಟು ಸ್ವಲ್ಪ ಆ ಕಡೆ ಹೋದ್ರೇ ಮೇಯ್ನ್ ರೋಡು, ಬಸ್ಸು ಓಡಾಡೋ ರೂಟು ಹತ್ರ ಆಗುತ್ತೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಬಂದು ಇಲ್ಲೇ ಹತ್ರ ಆಗುತ್ತೆ ನಮಗೆ ಹೊಲ್ದ ಹತ್ರಕ್ಕೆ. ನಾವೆಲ್ಲ ಕಾಲೇಜಿಗೆಲ್ಲ ಹೋಗಿ ಬರಬೇಕಾದ್ರೆ ಆರಾಮಾಗಿ ಕಾಲೇಜಿಂದ ಬಂದು ಏನಾದರೂ ಕೆಲಸ ಇದ್ದರೆ ಇಲ್ಲಿ ಹೊಲ್ದ ಹತ್ರನೇ ಮುಗಿಸಿ ಮನೆಗೆ ಹೋಗ್ತಿದ್ವಿ. ಅವಾಗಿನ ನೆನಪು. ಅವಾಗೆಲ್ಲ ಎಷ್ಟು ಕೆಲಸ ಮಾಡ್ತಿದ್ವಿ ಹೊಲ್ದ ಹತ್ರ. ಆಲ್ಮೋಸ್ಟ್ ಒಂದು 2-3 ವರ್ಷನೇ ಆಗೋಯ್ತು ಹೊಲ್ದ ಹತ್ರ ಬಂದು. ಅಲ್ಲೂ ಕೂಡ ನಮ್ಮ ಮನೆಯವರು ಇದ್ದಾರಲ್ವ, ಅಂದರೆ ಅಲ್ಲೂ ಕೂಡ ಹೊಲ್ದ ಹತ್ರ ನಾನು ಜಾಸ್ತಿ ಹೋಗೋದೇ ಇಲ್ಲ. ಎಷ್ಟೊಂದು ದಿನ ಆಗಿತ್ತು. ಊರ ಕಡೆ ಬಂದ್ರೇ ಒಂಥರ ಖುಷಿ. ನನಗಂತೂ ಊರಿಗೆ ಬಂದರೆ ವಿಡಿಯೋ ಮಾಡೋದಕ್ಕೆ ಅಷ್ಟು ಖುಷಿಯಾಗುತ್ತೆ. ನೋಡಿ ಮಳೆಯೆಲ್ಲ ಆಗಿದೆ ಊರ ಸೈಡಲ್ಲಿ. ಅಂದರೆ ಬದಿನಲ್ಲೆಲ್ಲ ಚೆನ್ನಾಗಿ ಮೇವು ಕೂಡ ಚೆನ್ನಾಗಿ ಬಂದಿದೆ ಹಸುಗಳಿಗೆಲ್ಲ. ಆಲ್ಮೋಸ್ಟ್ ಎಲ್ಲ 2-3 ಅದ ಮಳೆ ಆಗಿದೆ ನಮ್ಮ ಸೈಡ್ಗೆಲ್ಲ. ಮೊನ್ನೆನೂ ಕೂಡ ತುಂಬ ಮಳೆ ಆಯಿತು ನಮ್ಮ ಸೈಡ್ಗೆ, ಹಾಸನ ಸೈಡ್ಗೆ. ಜಾವಗಲ್ಗೆ ಇಲ್ಲ, ಅಂದರೆ ಜಾವಗಲ್ ಪಕ್ಕ ನಮ್ಮೂರು ಬಂದು ನಾವು ಹೇಳೋದು ಅಂದರೆ ಡಿಸ್ಟಿಕ್ ಹಾಸನ ಅಲ್ವ, ಅದಕ್ಕೋಸ್ಕರ ಹಾಸನ ಅಂತೀವಿ. ಯಾರಿಗೂ ಗೊತ್ತಿರೋದಿಲ್ಲಲ್ವ, ಅದಕ್ಕೋಸ್ಕರ ಹಾಸನ ಅಂತೀವಿ. ಹಾಸನ ಪಕ್ಕ ಜಾವಗಲ್ ನಮ್ಮದು ಊರು ಬಂದು. ತುಂಬ ಚೆನ್ನಾಗಿ ಮಳೆ ಆಗಿದೆ ಈ ಸೈಡೆಲ್ಲ. ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದರೆ ಯಾರ್ಯಾರ ಊರಿಗೆ ಮಳೆ ಚೆನ್ನಾಗಾಗಿದೆ ಅಂತ. ಇನ್ನು ಹಬ್ಬ ಮುಗೀತು ಅಂದರೆ ತುಂಬ ಚೆನ್ನಾಗಿ ಎಲ್ಲ ಸೈಡ್ಗೂ ಕೂಡ ಮಳೆ ಆಗುತ್ತೆ. ಆಲ್ಮೋಸ್ಟ್ ಯುಗಾದಿ ಕಳೆದ್ರೇ ಮಳೆ ಎಲ್ಲ ಊರ ಕಡೆಗೂ ಸ್ಟಾರ್ಟ್ ಆಗುತ್ತೆ. ಈ ವರ್ಷ ತುಂಬ ಮಳೆ ಅಂತ ಹೇಳಿದ್ದಾರೆ. ಅಂದರೆ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಅಷ್ಟು ಚೆನ್ನಾಗಿರಲ್ಲ. ಒಂದು 15 ದಿನ, ಒಂದು ತಿಂಗಳಿಗಾದ್ರೂ ಬಂದರೆ ಮೇವು ಕೂಡ ಸೆಪ್ಪೆ ಎಲ್ಲ ಕರ್ಗೋಗ್ಬಿಡುತ್ತೆ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ. ನೋಡಿ ನಾವು ಮೇವು ಕೂಡ ಸೆಬ್ಬೆ ಹಾಕಿದ್ದೀವಿ, ಅದು ಮಳೆ ಬಂದು ಒಳಗಡೆ ಹಾಗೇ ಬೂಸ್ ಬಂದಂಗಾಗಿ ಕರಗ್ತಿದೆ. ಅದಕ್ಕೋಸ್ಕರ ನಮ್ಮ ಕಡೆ ತುಂಬ ಮಳೆ ಇದೆ. ನೀವು ಕೂಡ ತಿಳಿಸಿ ನಿಮ್ಮೂರಲ್ಲಿ ಯಾವ ಊರಲ್ಲಿ ಮಳೆ ಬಂದಿದೆ ಅಂತ. ನಮ್ಮ ಅಪ್ಪಾಜಿ ಅಮ್ಮ ಆರಾಮಾಗಿ ಕೂತ್ಕೊಂಡಿದ್ದಾರೆ ಮರದ ಕೆಳಗಡೆ. ಎಳ್ನೀರು ಕುಡಿ ಅಂತ ಹೇಳಿದ್ರು. ಅಂದರೆ ಊಟ ಮಾಡ್ಕೊಂಬಂದಿದ್ವಿ ಅಲ್ವ, ಅದಕ್ಕೋಸ್ಕರ ನಾವು ಕೂಡ ಸುಮ್ಮನೆ ಕೂತಿದ್ವಿ, ಹೊಟ್ಟೆ ತುಂಬಿತ್ತು ಅಂತ. ಮಳೆ ಗಾಳಿಗೆಲ್ಲ ನೋಡಿನಿ ಎಲ್ಲ ಎಡಮಟ್ಟೆಗಳೆಲ್ಲ ಹಂಗೆ ಬಿದ್ದುಬಿಟ್ಟಿದ್ದಾವೆ. ಸ್ವಾಗೆ ಎಲ್ಲ ಹಂಗೆ ಬಿದ್ದಿದ್ದಾವೆ. ಎಳ್ದಾಕಬೇಕು, ನೀಟಾಗಿ ಎಳ್ದಾಕಿ ಎಡಮಟ್ಟೆ ಬೇರೆ, ಸ್ವಾಗೆ ಬೇರೆ ಬೇರೆ ಮಾಡಬೇಕು. ಇಲ್ಲೇ ಪಕ್ಕದ ಹೊಲದಲ್ಲಿ ಬೆಳೆನೂ ಕೂಡ ಹಾಕಿದ್ದಾರೆ. ಇನ್ನೂ ಸ್ಟಾರ್ಟ್ ಮಾಡ್ತಾರೆ. ಮಳೆ ಬಂದರೆ ಇನ್ನು ಸೊಪ್ಪು ಎಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲೆಲ್ಲ ಹಾಕಿದ್ರು, ಬಟ್ ಕಿತ್ತು ಹಾಕಿದ್ದಾರೆ ಆಲ್ರೆಡಿ. ಎಲ್ಲ ಸೊಪ್ಪು ಚೆನ್ನಾಗಿ ಬಂದಿದೆ. ಆದರೆ ಒಂದ್ಸರಿ ಇನ್ನು ಮಳೆ ಸ್ಟಾರ್ಟ್ ಆದರೆ ಇನ್ನು ಜೋಳ ಏನಾದರೂ ಹಾಕಿದ್ರೆ ಅದ್ರ ಮಧ್ಯದಲ್ಲಿ ಎಣ್ಣೆ ಸೊಪ್ಪು ಅಂತ ಬರುತ್ತಲ್ವ, ಸಾಂಬಾರು ಮಾತ್ರ ಅಷ್ಟು ಚೆನ್ನಾಗುತ್ತೆ. ಎಣ್ಣೆ ಸೊಪ್ಪು ಇನ್ನೂ ಸ್ಟಾರ್ಟ್ ಆಗುತ್ತೆ. ಊರ ಸೈಡಿಗೆ ಬಂದ್ರಂತೂ ಬೆಂಗಳೂರಿಗೆ ಎಷ್ಟು ಥರದ ಸೊಪ್ಪು ತಗೊಂಡು ಹೋಗ್ತೀವಿ. ಬೆಂಗಳೂರು ಅಲ್ಲಿ ತಗೊಂಡು ಮಾಡೋ ಸೊಪ್ಪಿಗೂ ಹಳ್ಳಿಯಿಂದ ತಗೊಂಡು ಮಾಡೋ ಅಂದರೆ ಸಾಂಬಾರಾಗಲಿ ತರಕಾರಿ ಆಗಲಿ ಭಾಳ ಡಿಫ್ರೆನ್ಸ್ ಇರುತ್ತೆ. ನೋಡಿ ಇದೇನೇ ನಮ್ಮ ಹೊಲ, ಅಂದರೆ ನಮ್ಮ ಅಮ್ಮ ಅವ್ರ ಮನೆದು. ಇನ್ನೊಂದು ಸಲ ಅಂದರೆ ನಮ್ಮ ಹಸ್ಬೆಂಡ್ ಊರಿಗೆ ಹೋದಾಗ ಅಲ್ಲೂ ಕೂಡ ವಿಡಿಯೋ ಮಾಡ್ತೀನಿ. ಇನ್ಮೇಲೆ ಈ ಥರ ಎಲ್ಲ ವಿಡಿಯೋನೂ ಕೂಡ ಶೇರ್ ಮಾಡ್ತೀನಿ. ಕುಕ್ಕಿಂಗ್ ಒಂದೇ ಅಲ್ಲ, ಡೈಲಿ ವ್ಲಾಗು ಮತ್ತು ಏನಾದರೂ ಟ್ರಾವೆಲಿಂಗು ಮತ್ತು ಈ ಥರ ಹೊಲ್ದ ಹತ್ರ ಊರುಗಳಿಗೆ ಬಂದಾಗ ಪ್ರತಿಯೊಂದು ವಿಡಿಯೋನೂ ಕೂಡ ಶೇರ್ ಮಾಡ್ತೀನಿ. ಈ ವಿಡಿಯೋರಿಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ, ಚಾನಲ್.